ಯಾಕೆಂದರೆ ನಾವು ಇಲ್ಲಿ ಯಾರು ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಎರಡು ಆಯ್ಕೆ ಕೊಟ್ಟಿದ್ದಾನೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ. ಹಾಗೆ ನಾವೇನಾದ್ರು ಒಂದು ಪ್ರಯತ್ನ ಮಾಡಬೇಕು. ಈಗ ನಾವೆಲ್ಲ ಹಳ್ಳಿಲಿದ್ದೀವಿ, ನೀವೆಲ್ಲ ರೈತರ ಮಕ್ಕಳು ಭಾಳ ಜನ ಇದ್ದೀರಿ. ಉಳಿ ಪೆಟ್ಟು ಬೆಳೆದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇಗಿಲು ಹೊಲ ಉಳಿದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ. ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ದಾಖಲೆಗಳು ಮೂಲತ್ವವಾಗಿ ಅಲ್ಲಿಂದ ನಾನು ಬರ್ತೇನೆ. ಎಲ್ಲ SM ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು. ಭೂಮಿ ಅಂತೇಳಿ 2000ರಲ್ಲಿ ತೆಗೆದುಕೊಂಡು ಬಂದರು. ಇಟ್ ಈಸ್ ಅನ್ ಹಿಸ್ಟಾರಿಕ್ ಡಿಸಿಷನ್. ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು. ಪಾಣಿಗಳನ್ನು 5 ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನು ಎಲ್ಲ ಬರಿತಾ ಇದ್ರು. ಯಾರ್ಯಾರ್ದು ಅಸೋಸಿಯೇಷನ್ ಬರಿತಾ ಇದ್ರು. ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನು ಆ ರೆಕಾರ್ಡ್ನ ಇನ್ನು ಮ್ಯಾನ್ಯುಯಲಲ್ಲೇ ಬರಿತಾ ಇದ್ವಿ. ಬೇಕಾದಷ್ಟು ಆಗ್ತಾ ಇದ್ವು. ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ಇದನ್ನ ಏನಾರು ಮಾಡಿ ಮಿಸ್ಯೂಸ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಹೇಳಿ ತಂದು ಇಲ್ಲಿ 25 ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ. ನಾನೇ UD ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ. ಆಗೆಲ್ಲ KR ಪುರಂ ಎಲ್ಲ ಸೇರಿತ್ತು. ನಾನು UD ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದಿತ್ತು. ಅದು CMCಗಳಿತ್ತು. 7 CMC ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ 7 CMC ಇತ್ತು. ನಾವು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸದಾಗಿ ತಂದು ನಮಗೆ ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾದ್ರು ಒಂದು ಮಾಡ್ತಾರಂತೆ. ಆಗೇನಾಯಿತು, ಕೆಲವರೆಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವನು 10,000 ಅಡಿ ಇತ್ತು ಅಂತಂದರೆ ಬರೀ 2,000 ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು, ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಇದನ್ನು ತಪ್ಪಿಸ್ಬೇಕು ಅಂಥೇಳಿ ನಾವು ಇದಕ್ಕೆ ಮ್ಯಾನ್ಯುಯಲ್ ಸಿಸ್ಟಮಿಂದ ತಂದು ಇದನ್ನು ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾದ್ರು ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನು ಡಿಜಿಟಲೈಸೇಷನ್ ಮಾಡಬೇಕು ಅಂಥೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ. ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ, ಜನ ಬೈತಾ ಇದ್ದಾರೆ, ಕೆಲವರೆಲ್ಲ ಬೈತಾ ಇದ್ದಾರೆ. ಬಟ್ ಇದನ್ನು ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಎಲ್ಲ ಕೂಡ ಮಾಡಿದ್ದೇವೆ. 25 ಲಕ್ಷ ಇದೊಂದು ಹಿಸ್ಟ್ರಿ. ಇದು ಇಡೀ ದೇಶದಲ್ಲೇ 25 ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಯಾರು ಕೂಡ ತಿದ್ದದು ಮಾಡೋದು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗೂ ಕೂಡ ಓಪನ್ ಆಗಿದೆ. ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಲನ ನಡೆಸ್ತಾ ಇದ್ದೀವಿ. ಐ ಶುಡ್ ಕಂಗ್ರಾಚುಲೇಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ. ಅವ್ರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಅರಿವಿಟ್ಕೊಂಡು ಫಸ್ಟ್ ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು. ನಾನೇ ಹೋಗಿದ್ದೆ. ಟ್ರಯಲ್ ಬೇಸಿಸ್ ಶುರು ಮಾಡಿದ್ದೀವಿ. ಮನೆಮನೆಗೂ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7.2 ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ. ಸೊ ಹೋದ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಖಾತಾ ಮಾಸ ಅಂಥೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಈ ಖಾತಾ ಆಗ್ತಾ ಇದೆ. ಸೊ ಇನ್ನು ಬೇಕಾದಷ್ಟು ತಿಳುವಳಿಕೆ ಕೂಡ ಕೊಡ್ತಾ ಇದೆ. ಇದನ್ನು ನೋಡಿ ಅಧ್ಯಕ್ಷರೇ, ನಮ್ಮ ಸ್ನೇಹಿತರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಬೆಂಗಳೂರು ಸಿಟಿ 4-5 MLAಗಳು ಕೂತು 5-6 ಜನ ಕೂತ್ಕೊಂಡು ಭಾಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ. ಭಾಳ ಸಂತೋಷ. ಸೆಂಟ್ರಲ್ ಗೌರ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್. ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ. ಅದು ನಮಗೆ ಭಾಳ ಸಂತೋಷ. ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸು ಕೂಡ ಇದನ್ನು ಕಂಪ್ಯೂಟರೈಸ್ ಆಗ್ತದೆ. ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ. ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾಯಿತ್ತು, ಏರಿಯಾ ಸೋರಿಕೆ ಆಗಿ ಅದೆಲ್ಲ ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರು ಅಂತ. ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದರೆ, ಬಹುಶಃ ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು. ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ, ಒಂದು ಫೋಟೋನೂ ಇರ್ತದೆ, ಅವ್ರ ಮನೆ ಬಿಲ್ಡಿಂಗ್ ಫೋಟೋನೂ ಇರ್ತದೆ. ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲಿಂದ ಬಂತು ಅಂತೇಳಿ
ಅವ್ರಿಗೆ ಓಟ್ ಈಗ ಕೊನೆಗೆ ಗಂಡ ಹೆಂಡತಿ ಇಬ್ಬರು ಜೊತೆಗಿರ್ತದೆ, ಅದು ಕೂಡ ಇದೆ. ಆ ಥರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು. ಆ ಒಂದು 30-40 ಇತ್ತು ಅಂದರೆ 30-40 ಅವ್ನು ತೊಗೊಂಡು ಯಾವನು ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ 30 ಎಕ್ಸ್ಟ್ರಾ ಬರ್ಕೊಳ್ಳೋದು, ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಕೂಡ ಮಾಡ್ಕೊಂಡಿದೆ. ಇದಲ್ಲದೆ ಅಧ್ಯಕ್ಷರೇ, ಈ ಮನೆ ಕಟ್ಟೋನು ಇದಾನಲ್ಲ, ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು. ಪ್ಲ್ಯಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆ ಎಲ್ಲ ಹ್ಯಾರಾಸ್ಮೆಂಟು. ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತೊಗೊಳ್ಳೋನು, ಈ ಹಳ್ಳಿ ಪಂಚಾಯತಿ ಲೈಸೆನ್ಸ್ಗೆ ತಿರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ತಾವು, PDO ತಾವು, ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆಗೆ ಅದಕ್ಕೆ 50-80ವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾನಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ 50-80 375 ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ 24ರಲ್ಲೇ ನಾನು ಅವ್ರಿಗೆ ನೀವೇ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ ಅವ್ರಿಗೆ ಇದನ್ನು ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡುವಂಥದ್ದು ನಂಬಿಕೆ ನಕ್ಷೆ. ಮುನಿಯಪ್ಪನವರೇ, ಅಂದರೆ ನಿಮ್ಮ ಪ್ಲ್ಯಾನ್ ಮೇಲೆ ನಿಮಗೆ ನಂಬಿಕೆ, ಸೊ ನೀವೇ ಅದನ್ನು ಆರ್ಕಿಟೆಕ್ಟು ಯಾವ ಆಫೀಸರ್ ಹತ್ರ ಕೊಡೋಕೆ ಹೋಗ್ಬೇಡಿ ಅಂತೇಳಿ ಅದಕ್ಕೆ OC ಕೊಡೋದು, ಇದನ್ನು ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ. ಇನ್ನು ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಈ ಇವರು ಆಡಿಟರ್ಗಳೆಲ್ಲ ಸರ್ಟಿಫೈ ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಈಗಾಗಲೇ 9,000 ಪ್ಲ್ಯಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇನ್ನು ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ. ಇದಲ್ಲದೆ ಅಧ್ಯಕ್ಷೆ, ನಮ್ಮ MLA ಗೊತ್ತಿತ್ತು, MLAಗಳಿಗೆಲ್ಲ ಗೊತ್ತಿದೆ, ಈ ಒನ್ ಟೈಮ್ ಸೆಟಲ್ಮೆಂಟು ಕೂಡ ಮತ್ತೆ ತಂದೆ. ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು, ಅದೇನೇನೋ ಲೆಕ್ಕ ಆಯಿತು, 2% ಇತ್ತು, ಕಡಿಮೆ ಇತ್ತು, ಸ್ವಲ್ಪ ಲಕುನ ಇತ್ತು. ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು, ಭಾಳ ಸಂತೋಷದಿಂದ ಆಯಿತು, ಇದನ್ನು ಒಳ್ಳೇದಾಯಿತು, ಇದನ್ನು ಮಾಡಿ ಅಂತ ಇಲ್ಲೂ ಕೊಟ್ಟರು, ಅಲ್ಲೂ ಕೊಟ್ಟರು. ಅದಾದಮೇಲೆ ಮಾಡಿದಾಗ ಈಗಾಗಲೇ ಸುಮಾರು 2,60,000 ಓನರ್ಸ್ಗೆ ಬೆನಿಫಿಟ್ ಆಯಿತು. 1,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ದುಡ್ಡು. ನಾನು 1,200 ಕಟ್ಟಿದ್ರು ಜನ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡ್ದೋ, ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನಲ್ಟೆಲ್ಲ ಬಡ್ಡೆ ಮಾಡ್ದೋ. 1,200 ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ. ಈ TDRದು ಒಂದು ದೊಡ್ಡ ಗೊಂದಲಾಗಿತ್ತು, ನಿಮಗೂ ಅದು ಗೊತ್ತು. ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ, ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ, ಇವರು ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ, ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಒಂದೇ ರೋಡಲ್ಲಿ ಇರ್ತಾನೆ. ಅದೊಂದು ದೊಡ್ಡ ಗೊಂದಲ ಇತ್ತು. ನಾನು ಅದನ್ನು ಕ್ಯಾಬಿನೆಟ್ಗೆ ಹೋದು ಇದು ಸರಿ ಇಲ್ಲ ಅಂಥೇಳಿ ಅವ್ರ ಕೈಲಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ, ಯಾಕೆಂದರೆ ಬೆಲೆ ಒಂದು ರೋಡಲ್ಲಿ ಇದ್ದರೆ ಎಲ್ಲ ಬೆಲೆ ತಾನೆ, ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನು ತೊಂದರೆ ಆಗೋದು ಬೇಡ ಅಂಥೇಳಿ ಅದನ್ನು ಕೂಡ ಸರಳ. ಹಿಂದೆ ಯಾವುದೋ ಕಾಲದಲ್ಲಿ ಅದಕ್ಕೆಲ್ಲ ಹೋಗೋದು ಬೇಡ, ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ. ನಮ್ಮ ಇದರಲ್ಲಿ ರಾಮನಗರದಲ್ಲಿರೋನಿಗೂ ಬೆಂಗಳೂರಲ್ಲಿ ಬೇಕು ಅಂತ ಕೋಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ, ಅದಕ್ಕೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಿಂಗೆ ಇದನ್ನು ಕೂಡ ಈ TDR ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಇಂಪ್ಲಿಮೆಂಟ್ ಆಗಿದೆ, ಮಾಡ್ತಾ ಇದ್ದೀವಿ, ಆಲ್ರೆಡಿ ವಿ ಆರ್ ಸ್ಟಾರ್ಟೆಡ್ ಇಟ್. ಅದಾದಮೇಲೆ ಅಧ್ಯಕ್ಷರೇ, ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶ್ ರೆಡ್ಡಿ ಇಲ್ಲ, ಈ ಸತೀಶ್ ರೆಡ್ಡಿಯಿಂದಲೇ ಈಗ ಶುರುವಾಗಿದ್ದು ಹಿಂದೆ BJP ಗೌರ್ಮೆಂಟಲ್ಲಿ. ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು. ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಹಳ್ಳಿಲಿ ಏನಾಗಿದೆ, ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷರೇ, ಈಗ ನಿಮಗೂ ಗೊತ್ತಿರ್ತದೆ, ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿರ್ತಾರೆ. ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ, 30-40 20-30 20-40 30 ರಿಜಿಸ್ಟರ್ ಮಾಡ್ತಾನೆ. ಈ ರೋಡ್ ನಿನ್ನ ನಮ್ಮ ಮುನಿಯಪ್ಪನ ಹೆಸರಲ್ಲೇ ಇರ್ತದೆ, ಪಾಣಿಲೇ ಇರ್ತದೆ. ಆ ಕಡೆ ಸೈಟ್ ಕೊಟ್ಬಿಟ್ಟವನೇ, ಅವನು ದುಡ್ಡು ಉಸುಲು ಮಾಡಿಬಿಟ್ಟವನೇ, ರೋಡ್ ಮಾತ್ರ ಇರ್ತದೆ. ಪಾಣಿಯಲ್ಲಿ ತಿರ್ಗಿ ಅವನ ಹೆಸರು ಬರ್ತಾನೆ ಇರ್ತದೆ. ತಿರ್ಗಿ ಅವ್ನು ನ್ಯಾಯ ಆಡ್ಕೊಂಡು ಇದು ನಂದು, ಅವ್ರ ಅಪ್ಪ ಬಂದ್ಬಿಟ್ಟ, ಮಗ ಬಂದ, ತಿರ್ಗಾ ಮಗಳು ಪಾಣಿ ನನ್ನ ಸೇರಿದೆ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಬಸವರಾಜಿಗೆ ಮಾರ್ಬಿಡೋದು. ಇಲ್ಲ ಆಗೋದು. ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್, ಅವನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ ಅದನ್ನು ಫಸ್ಟಾಗಿ ಇದನ್ನು ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿ ಫಸ್ಟ್ ಐ ಟುಕ್ ದಿಸ್. ಸೊ ಇದನ್ನು ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ. ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ. ಇದರಿಂದ 7.5 ಲಕ್ಷ ಬಿ ಖಾತೆ ಇದೆ. ಇದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತೆ ಮಾಡಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೀವಿ.
ನಮ್ಮ ಕ್ಯಾಬಿನೆಟಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ, MLAಗಳು ಕೇಳಿದೆ, ಎಲ್ಲರೂ ಕೇಳಿದೆ. ಇದನ್ನು ನೋಡಿಬಿಟ್ಟು ಸೊ ಪಬ್ಲಿಕ್ಕು ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ. ಅದರಲ್ಲಿ 5% ಅವ್ರಿಗೆ ಇದು 5.5% ಅಷ್ಟು ದುಡ್ಡು 5% ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದು ಭಾಳ ಜನಕ್ಕೆ 7.5 ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ. ಇದೊಂದು ದೊಡ್ಡ ಇದಕ್ಕೆ 20 ಗುಂಟೆವರೆಗೂ ಜನ ಅಂದರೆ ಕುಟುಂಬದ ಪ್ರಾಪರ್ಟಿನೇ ಯು ಕ್ಯಾನ್ ಲೇಕ್ ಇಟ್ ಪ್ರಾಪರ್ಟಿ. ಪುರಸಭೆಗಳಿಗೂ ಇದು ಬಿ ಖಾತೆದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅಲ್ಲಿ ಏನು ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಬಿ ಖಾತೆ ಕೊಡಬೇಕು. ಉಳಿದರು ಸೂರ್ಯ ಚಂದ್ರ ಇರೋವರೆಗೂ 99 ವರ್ಷ ಹಿಂಗೆಲ್ಲ ಅದು ಒಂದು ನಮಗೆ ಬಹಳ ಸಮಸ್ಯೆ ಆಗಿದೆ. ಇದೇ ರೀತಿ ನಮಗೂ ಮಾಡ್ಲಿಕ್ಕೆ ಒಂದು ಆದೇಶ ಮಾಡಿ ಸರ್. ಸಭಾಧ್ಯಕ್ಷರೇ, ಪುರಸಭೆ ನಗರಸಭೆಗಳಿಗೆಲ್ಲ ಬಿ ಖಾತೆ ಕೊಡೋದು ರಿಜಿಸ್ಟ್ರೇಷನ್ಸ್ ಮಾತ್ರ. ಹೊಸದಾಗಿ ಈಗ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಖಂಡ್ರೆ ಸಾಹೇಬ್ರ ಅಧ್ಯಕ್ಷತೆ ಇದೆ. ಎ ಖಾತೆ ಕೊಡೋದು ಆಮೇಲೆ, ಈಗ ರಿಜಿಸ್ಟರ್ ಆಗಿರೋದು ಬಿ ಖಾತೆ ಕೊಡೋದು ಫಸ್ಟ್ ಅಷ್ಟೇ. ಬಟ್ ಬಿ ಖಾತೆ ಕೊಟ್ಟಂಥ ಜಾಗಗಳಿಗೆ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಕೊಡುವಂಥದ್ದಿಲ್ಲ. ಈಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಲಾ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ಅವ್ರು ಅಲ್ಲಿಂದ ಸಲಹೆ ಕೊಟ್ಟ ಮೇಲೆ ಅದಾದಮೇಲೆ ಅದು ಆಗಬೇಕು. ರಾಜ್ಯಕ್ಕೆ ಆಮೇಲೆ ಮಾಡ್ತಾರೆ. ನೀವೇನೋ ಈ ಚೇರಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಎಲ್ಲ MLAಗಳು ಇದಾಗಬೇಕು ಅಂತೇಳಿ ನಮ್ಮ MLAಗಳೆಲ್ಲ ಕೂಡ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಪಂಚಾಯತ್ ಲೆವೆಲಲ್ಲೂ ಕೂಡ ಇದಕ್ಕೊಂದು ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಎಲ್ಲ ಕೂಡ ಇದನ್ನ ಮಾಡಬೇಕು. ಕಾರ್ಪೊರೇಷನ್ಗಳಲ್ಲಿ ಬೆಂಗಳೂರು ಅಲ್ಲದೆ ಮಾಡಬೇಕು, ಇದನ್ನು ಸೆಟ್ರೇಟ್ ಮಾಡಬೇಕು ಅಂತ. ಯಾಕೆಂದರೆ ಈ ಪ್ರಾಬ್ಲಮ್ ಅಲ್ಲೂ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ಮಿಕ್ಕಿದ್ದು ಕೆಲವರು ಇದು 20 ಗುಂಟೆವರೆಗೂ ಕೂಡ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಅವರು ಲೆಕ್ಕ ಇರಲಿಲ್ಲ ಅವ್ರಿಗೆ. ಆಮೇಲೆ 1 ಎಕರೆ ಮೇಲೆ ಅವ್ರಿಗೆ ಅವರು ಒಂದಷ್ಟು 10% ಆರು ಜಾಗ 5% ಆರು ಜಾಗ ಬಿಟ್ಕೊಡ್ಬೇಕು. ಅದಾದಮೇಲೆ ಮಿಕ್ಕಿದ್ದು ರೆಗ್ಯುಲೇಷನ್ಸ್ ಇದೆ 15% ಅಂತ ಕೂಡ ಇದೆ. ಇದಲ್ಲದೆ ಪ್ರೀಮಿಯಂ FIR ಅಂತೇಳಿ BJP ಗೌರ್ಮೆಂಟ್ ಅಂತ ತೆಗೆದುಕೊಂಡು ಬಂದಿದ್ರು. 50% ಮಾಡಬೇಕು. ಅದಕ್ಕೊಂದು ಪ್ರೀಮಿಯಂ ಬಾಂಬೆಲಿದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ, ಅಹಮದಾಬಾದ್ ಇದೆ, ಚೆನ್ನೈಲಿದೆ, ಎಲ್ಲ ಇದೆ, ಮಂಗಳೂರಲ್ಲೂ ಇದೆ. ಆಲ್ರೆಡಿ ಮಂಗಳೂರಲ್ಲಿದೆ, ನಮ್ಮ ಮಂಗಳೂರು MLAಸ್ಗೆಲ್ಲ ಗೊತ್ತಿದೆ, ಅದಿದೆ. ಅದನ್ನು ಇಲ್ಲಿ ಮಾಡಬಾರ್ದು ಅಂತ ನಾನು ಇಲ್ಲೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದೆ. ಎಲ್ಲ ಒಪ್ಕೊಂಡ್ರು, ಸ್ವಲ್ಪ ರೆಡ್ಯೂಸ್ ಮಾಡಿ. ಆಮೇಲೆ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗವರ್ನರ್ ಅದನ್ನು ಇಲ್ಲ ಆಗಲ್ಲ, ಅದೇನೋ ನೀವೆಲ್ಲ ದುಡ್ಡು ಸುಲ್ ಮಾಡಿಬಿಟ್ಟು ಅದೆಲ್ಲ ಕಳಿಸ್ಬಿಡ್ತಾ ಇದ್ದೀರಂತೆ ಮಹಾರಾಷ್ಟ್ರಗೆ ಅಂತೇಳಿ ಕೊನೆಗೆ ಪೇಪರ್ಲೆಲ್ಲ ಬಂತು. ನಾನು ಗವರ್ನರ್ ಕೇಳಿದೆ, ಅಲ್ಲ ಸ್ವಾಮಿ, BJP ಗೌರ್ಮೆಂಟ್ ಇದ್ದಾಗ ಬಂದು ಆರ್ಡರ್ ಪಾಸಾಗಿ ಆ್ಯಕ್ಟಲ್ಲಿದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ, ನೀವು ಸಂತೋಷದಿಂದ ಕ್ಲಿಯರ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದರೆ BJP ಗೌರ್ಮೆಂಟ್ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಇವರೇನು ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈಗ ಅಲ್ಲೇ ಇದಾಗಿದೆ, ಕೋರ್ಟಲ್ಲಿ ಯಾರೋ ಒಬ್ಬ ಇದೆ. ಈಗ ಆಲ್ರೆಡಿ ದಿಸ್ ಇಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್. ಮಂಗಳೂರವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಅಲ್ಲೇ ಉಪಯೋಗಿಸ್ತಾ ಇದ್ದಾರೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೂ ಅದಕ್ಕೊಂದು 2-3 ಸಾವಿರ ಕೋಟಿ ಬರ್ತದೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಒಂದು 5,000 ಕೋಟಿವರೆಗೂ ಬೆಂಗಳೂರಿಗೆ ಕಲೆಕ್ಷನ್ ಆಗ್ಬೋದು ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಐ ಆಮ್ ಜಸ್ಟ್ ವೇಟಿಂಗ್. ಕೋರ್ಟಲ್ಲಿ ನಾಳೆ ಏನೋ ಕೇಸ್ ಇದೆ, ಯಾರೋ TDR ಅವ್ರಿಗೆ ವ್ಯಾಲ್ಯೂ ಹೊಂಟೋಯ್ತದೆ ಅಂತ ಅರ್ಜಿ ಹಾಕ್ಕೊಂಡಿದ್ದೇನೆ, ಅದು ಕೂಡ ಆಗ್ತದೆ. ಸೊ ಹಂಗೆ ಇದಲ್ಲದೆ ನಾವು GBA ಮಾಡಿರೋದು ಅವ್ರಿಗೆಲ್ಲ ಪಾಪ ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿಚ್ ಎವರ್ ಮೇ ಬಿ. ಪಬ್ಲಿಕಲ್ಲಿ ಏನೋ ಮಾತಾಡ್ತಾರೆ, ನಾನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ದಿಲ್ಲ, ಎಲ್ಲ ಕೋಆಪ್ರೇಷನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಕೆಲವು ವಾರ್ಡು ಮತ್ತೊಂದು ಕೆಲವೆಲ್ಲ ಮಾಡಬೇಕಾಗ್ತದೆ. ಐ ವಿಲ್ ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಇದರಲ್ಲೇನು ಬಾರ್ಡಿಗೆ ಏನು ಯಾರು ಇಲ್ಲಿದ್ದವ್ರು ಅಲ್ಲಿ ಇರ್ತಾರೆ, ಹಳ್ಳಿಗಳಲ್ಲಿ ಅಲ್ಲಿ ಲೋಕಲಲ್ಲೆಲ್ಲ ಸುಮ್ಮನೆ ನಾವಿಲ್ಲಿ ಬಡ್ದಾಡೋದಷ್ಟೇ. ಅಲ್ಲೆಲ್ಲ ಒಂದೇ, ಎಲ್ಲ ಕಾರ್ಪೊರೇಟ್ರುಗಳು ಒಂದೇ, ಆಮೇಲೆ ಎಲ್ಲ MLAಗಳು ಒಂದೇ. ಅವ್ರದ್ದು ಒಂದೇ ಥರ ವಾತಾವರಣ ಇದೆ. ಕಾರ್ಪೊರೇಟ್ರುಗಳು ಒಂದೇ ಇರುತ್ತೆ. ಅವ್ರದ್ದೇ ಎಲ್ಲ ಏನಾರ ಮಾಡಿ ಕೋರ್ಟ್ ಕೇಸ್ ಹಾಕಿದ್ರು. ಬಟ್ ಅಫಿಡವಿಟ್ ಫೈಲ್ ಮಾಡಿದೆ, ಇದು ಜಾಸ್ತಿ ದಿನ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ. 15 ಮೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಡ್ರಾಫ್ಟ್ ನೋಟಿಫಿಕೇಶನ್ 19 ಜುಲೈಗೆ ಆಗಿದೆ. ಸಬ್ಜೆಕ್ಷನ್ ಬರ್ತಾ ಇದೆ. 74ನೇ ತಿದ್ದುಪಡಿಯಲ್ಲಿ ಯಾವುದು ಕೂಡ ಬದಲಾವಣೆ ಆಗಬಾರ್ದು. ಯಾಕೆಂದರೆ ನಾನೊಬ್ಬ 74, 75ನೇ ತಿದ್ದುಪಡಿ 73, 74 ನಾನೊಬ್ಬ ಫಲಾನುಭವಿ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷ ಇದ್ದವನು, ನನಗೆ ಗೊತ್ತಿದೆ. ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು. ನಾವು ಗೌರ್ಮೆಂಟ್ ಅವ್ರು ಇಂಟರ್ಫಿಯರ್ ಆಗಬಾರ್ದು. ಅದು ಮಾಡದೆ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಎಲೆಕ್ಷನ್ಸ್ಗೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಲ್ ರೋಲ್ ವಿಚಾರಕ್ಕೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಪರ್ಮಿಷನ್ನು ನಾನು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಅವರು ಕರೀತಾರೆ, ಇರೋ ಅಂಥ ಎಕ್ಸಿಸ್ಟಿಂಗ್ ರೋಲ್ನ ಸ್ವಲ್ಪ ರೆಕ್ಟಿಫೈ ಮಾಡ್ತಾರೆ. ರೆಕ್ಟಿಫೈ ಮಾಡಿಬಿಟ್ಟು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ
ಬ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಂದರೆ ಏನಾಗ್ತದೆ, ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು, ರೋಡು ಹಿಂದೆ ಬಿ ಡಿ ಒ ಕೈಯಲ್ಲಿ ಎಲ್ಲ ಮಾಡಿಸ್ತಾಯಿದ್ರು. ಈಗ ನೋಡಿ ನಾವು ಇದರಿಂದ ಬರ್ತಾ ಇದ್ದೀವಿ, ಏರ್ಪೋರ್ಟಿಂದ ಬರ್ತಾ ಇದ್ದೀವಿ. ಅಲ್ಲಿಂದ ಬರ್ಬೇಕಾದ್ರೆ ಏರ್ಪೋರ್ಟಿಂದ ಶುರು ಮಾಡಿ ಇಲ್ಲಿವರೆಗೂ ಹೆಬ್ಬಾಳವರೆಗೂ ಬರ್ತದೆ. ಅಲ್ಲಿ 3-4 ಏರಿಯಾಗಳು ಡಿವೈಡ್ ಆಗೋಯ್ತದೆ. ಈ ಕಡೆ ನಮ್ಮ ನೆಲಮಂಗಲ ರೋಡಿಂದ ಬರ್ತಾ ಇದ್ದೀವಿ, ಅಲ್ಲೊಂದು ಫ್ಲೈಓವರ್ ಇದೆ. 3-4 ದೊಡ್ಡ ದೊಡ್ಡ ಪ್ರಾಜೆಕ್ಟು, ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ದೊಡ್ಡ ಪ್ರಾಜೆಕ್ಟು. ಸೊ ಹಿಂಗೆ ಬೇಕಾದಷ್ಟು ಮಾಡಬೇಕು. ಈಗ ಟನಲ್ ಹೊರಟಿದ್ದೀವಿ 17 ಕಿಲೋಮೀಟ್ರ್, ಅಲ್ಲಿ ಶುರು ಆಯ್ತದೆ, ಹೆಬ್ಬಾಳ ಶುರು ಆಯ್ತದೆ, ಎತ್ಕೊಂಡೋಗಿ ಕೃಷ್ಣ ಬೈರೂರು ಕಾನ್ಸ್ಟಿಟ್ಯೂನ್ಸಿ, ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಸೇರಿ ಇದನ್ನೆಲ್ಲ ಹೋಗಿ ಅಲ್ಲಿ ಸಿಲ್ಕ್ ಬೋರ್ಡ್ವರೆಗೂ. ಸೊ ಇಂಥವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಬಫರ್ ರೋಡು, ಎಲಿವೇಟೆಡ್ ಕಾರಿಡಾರು, ವೈಟ್ ಟ್ಯಾಪಿಂಗು, ಇಂಥ ದೊಡ್ಡ ದೊಡ್ಡ ಬೆಂಗಳೂರಿಗೆ ದೊಡ್ಡ ದೊಡ್ಡ ಆಕರ್ಷಕ ಪ್ರಾಜೆಕ್ಟು ಒಂದೇ ಕಾರ್ಪೊರೇಷನ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರನೂ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪ್ನಿ ಮಾಡಿದ್ವಿ. ಇದಕ್ಕೆ ಈಗ ಹೊಸದಾಗೆ ಒಂದು ಎಲಿವೇಟೆಡ್ ಕಾರಿಡಾರ್ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಅವ್ರ ಹತ್ರ, ನಮ್ಮ ನಿತಿನ್ ಗಡ್ಕರಿ ಹತ್ರ ಹೋಗಿ ಮಾತಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಬೇಕಾದ್ರೆ ಡಿಕೆ ನೀನು ನಮಗೆಲ್ಲ ಬರ್ಕೊಟ್ಬಿಡು, ನಾವೇ ನೋಡೋಣ ಮಾಡ್ತೀವಿ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಆಮೇಲೆ ಇನ್ನು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಟೀಕೆ ಈ ಗುಂಡಿಗಳದು, ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ, ಫ್ರೆಂಡ್ಸು ಬೈತಾ ಇದ್ದಾರೆ, MLAನೂ ಬೈತಾ ಇದ್ದಾರೆ, ಇಲ್ಲೂ ಬೈತಾರೆ, ಎಲ್ಲ ಬೈತಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಾವಿರಾರು ಗುಂಡಿ ಇದೆ, ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ. ಇದಲ್ಲದೆ ನಮ್ಮ ಪೊಲೀಸ್ ಇಲಾಖೆಯವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ನೋಡ್ರಪ್ಪ, ನಾವು ರಾಜಕೀಯದವ್ರೇನೋ ನಾವೇನೋ ಹೇಳ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟ್ರ್ ಕೊಡಿ, ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಒಂದು 10,000 ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ಇಡೀ ರಾಜ್ಯದಲ್ಲಿ, ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನು ಮುಚ್ಚಿದ್ದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವೀಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದಕ್ಕೆ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಬ್ಲ್ಯಾಕ್ ಟ್ಯಾಪಿಂಗ್ ಹೇಗೆ ಮಾಡಬೇಕು, ದುಡ್ಡು ಕೇಳ್ತಾವ್ರೆ, ಅವ್ರು ಸ್ವಲ್ಪ ಈಗ ದುಡ್ಡು ಕೊಡಬೇಕು. ತಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಟ್ಬಿಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನಮ್ಮ MLAಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಜಸ್ಟ್ ಈಗ ಚೀಫ್ ಮಿನಿಸ್ಟ್ರು ಮೀಟಿಂಗ್ ನಾಳೆ ಬೆಳಗ್ಗೆ ಇತ್ತು ಇದ್ರ ಬಗ್ಗೆ, ಬೆಂಗಳೂರು ಸಿಟಿ ಬಗ್ಗೆ. ನಾನು ಇದಕ್ಕೆ ಹೋಗ್ಬೇಕು, ಬಿಹಾರ್ಗೆ ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ. ನಾನೊಂದಿನ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಒಂದಿನ, ಒಂದು MLA ಸಿಕ್ಕಿಲ್ಲ, ನಾನು ಬರ್ತೀನಿ ನೋಡೋಕ್ಕೆ ಸ್ವಾಮಿ ಅಂತಂದರು. ಒಂದು 5-6 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ರಪ್ಪ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಒಂದಷ್ಟು ದಿನ ಹೋಗಿ ಬರ್ತೀವಿ. ಸೊ ಅದಕ್ಕೆ ಮೀಟಿಂಗ್ನ ಸೋಮವಾರನ ಮಂಗಳವಾರ ಮೀಟಿಂಗ್ ಮಾಡ್ತಾಯಿದ್ದೆ. ಕ್ಷಮಿಸ್ಬೇಕು MLAಗಳೆಲ್ಲ.